ನನ್ನ ಮಗಳಿಗೆ ಫ್ಲಿಪ್ಕಾರ್ಟಲ್ಲಿ ಆಕ್ಸೆಸರೀಸ್ ತರಿಸಿದ್ದೆ. ಫ್ಲಿಪ್ಕಾರ್ಟಲ್ಲಿ ಹೇರ್ ಕ್ಲಿಪ್ಪು ಚೆನ್ನಾಗಿ ಬಂದಿದೆ. ಒಂದು ಡ್ಯಾಮೇಜ್ ಆಗಿದೆ ಅಷ್ಟೇ, ಬಟ್ ಇನ್ನೆಲ್ಲ ಸಖತ್ತಾಗಿ ಬಂದಿದೆ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ. ಎಲ್ಲೋದ್ರೂ ಎಲ್ಲಿ ಬಂದರೂ ಅಮ್ಮ ಹಾಕಮ್ಮ ಅಂತ ಹೇಳಿ ಹಾಕಿಸ್ಕೊತಾಳೆ. ಅದು ಹೇರ್ ಕ್ಲಿಪ್ಪು ಚೆನ್ನಾಗಿ ಬಂದಿದೆ. ನೋಡಿ, ಮಕ್ಕಳಿಗೆ ತರಿಸ್ಕೊಡಿ. ನೋಡಿ, ಇದು ಬ್ರೌನಿಷ್ ಕಲರು ಚೆನ್ನಾಗಿ ಬಂದಿದೆ. ಮಕ್ಕಳಿಗೆ ಗೊಂಬೆ ಟೈಪು ಚೆನ್ನಾಗಿ ಬಂದಿದೆ. ಹಾಗೆ ಪಿಂಕ್ ಕಲರು ಜೊತೆಗೆ ತೊಗೊಂಡಿದ್ದೆ. ಸೊ ಪಿಂಕ್ ಕಲರಲ್ಲೂ ಅಷ್ಟೇ ರೈನ್ಬೋ ಮತ್ತು ಕಲರೆಲ್ಲ ಲಾಲಿಪಾಪ್ ಟೈಪು ತುಂಬ ಚೆನ್ನಾಗಿ ಬಂದಿದೆ. ರೈನ್ಬೋ ನೋಡಿ, ಮತ್ತು ಆ ರೈನ್ಬೋದು ತುಂಬ ಇಷ್ಟ ಆಗಿದೆ ಅವಳಿಗೆ. ಯಾವಾಗಲೂ ಜೊತೆಲೇ ಇಟ್ಕೊಂಡು ಓಡಾಡ್ತಾ ಇರ್ತಾಳೆ. ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮಕ್ಕಳಿಗೆ ಈ ಥರದ ಆಕ್ಸೆಸರೀಸ್ ತರಿಸ್ಕೊಟ್ರೆ ಎಷ್ಟು ಖುಷಿ ಪಡ್ತಾರೆ ಅಂದರೆ, ಅವರು ಖುಷಿ ನೋಡೋಕ್ಕೆ ನಮಗೊಂದು ಖುಷಿ. ಅವ್ರ ಖುಷಿ ನೋಡಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ. ನನಗಂತೂ ನನ್ನ ಮಕ್ಕಳು ಖುಷಿಪಟ್ಟರೆ ಏನೋ ಒಂಥರ ಖುಷಿಯಾಗುತ್ತೆ. ಮುಂಚೆ ಎಲ್ಲ ನಾವು ನಮಗೆ ಅಂತ ಪರ್ಚೇಸ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಿದ್ವಿ. ಮಕ್ಕಳಾದ್ಮೇಲಂತೂ ಅದೆಲ್ಲ ಬಿಟ್ಟು ಹೋಗಿಬಿಟ್ಟಿದೆ. ನನ್ನ ಮಕ್ಳಿಗೆ ತರಿಸಿದ್ರೇ ನನಗೆ ತೊಗೊಂಡೆ ಅನ್ನೋಷ್ಟು ಅದಕ್ಕಿಂತ ಡಬ್ಬಲ್ ಖುಷಿಯಾಗುತ್ತೆ, ಸಮಾಧಾನ ಆಗುತ್ತೆ. ನೋಡಿ, ಚೆನ್ನಾಗಿದೆ. ತರಿಸ್ಕೊಡಿ ಮಕ್ಕಳಿಗೆ, ಅವ್ರಿಗೂ ಖುಷಿ ಆಗುತ್ತೆ. ದೆನ್ ಜೊತೆಗೆ ಮ್ಯಾಟು ಕೂಡ ತರಿಸಿದ್ದೆ. 100 ಸಮಥಿಂಗ್ ಏನೋ ಇದೆ. 5 ಮ್ಯಾಟ್ ಬಂದಿದೆ. ಮ್ಯಾಟ್ಗಳೆಲ್ಲ ಸಖತ್ತಾಗಿ ಬಂದಿದೆ. ವೆಲ್ವೆಟ್ ಟೈಪ್ ಮ್ಯಾಟ್ ಕೂಡ ಸಖತ್ತಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು ಮ್ಯಾಟ್ ಅಂತೂ. ನಮ್ಮ ಮನೆಗೆ ತೊಗೊಂಡೋಗಿ ಯೂಸ್ ಮಾಡಿ, ಬಟ್ ನಾನು ಕೆಲವೊಂದು ಯಾವುದೋ ಒಂದಕ್ಕೋಸ್ಕರ ತರಿಸಿದ್ದು, ಏನಕ್ಕೋ ಒಂದಕ್ಕೆ ತರಿಸಿದ್ದು. ಬಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ ರೆಡ್ ಕಲರು ನನಗೆಲ್ಲ ಇದು ಕೂಡ ತುಂಬ ಇಷ್ಟ ಆಗಿದೆ. ಪ್ರಿಂಟೆಡ್ ಇರೋದ್ರಿಂದ ಆ ರೆಡ್ಡಿಶು ಮತ್ತು ಸ್ಕೈ ಬ್ಲೂ ವಿತ್ ವೈಟ್ ಕಲರ್ ಇದೆಯಲ್ಲ, ಅದು ಬ್ರೌನಿಶು ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದ್ಸಲ ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿ ಐಟಮ್ನ ಕಳಿಸ್ಕೊಡ್ತಾರೆ, ಒಂದೊಂದ್ಸಲ ಅಂತೂ ತುಂಬ ಬೇಜಾರು ಮಾಡ್ತಾರೆ. ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲ, ತೊಗೊಳ್ಳೋದಿದ್ರೆ ಬೈ ಮಾಡೋದಿದ್ರೆ ತೊಗೊಳ್ಳಿ. ನೋಡಿ, ಚೆನ್ನಾಗಿದೆ, ನೋಡಿಕೊಂಡು ತೊಗೊಳ್ಳಿ. ಚೆನ್ನಾಗಿದೆ. ಲಿಂಕ್ ಅಂತೂ ಕಳ್ಸೋಕ್ಕಾಗಿಲ್ಲ. ಯಾರಾದರೂ ನಮ್ಮ ಶಾಪಿಗೆ ಬರ್ತಾನೆ ಇರ್ತಾರೆ. ನನಗಂತೂ ವಿಡಿಯೋ ಮಾಡೋದಕ್ಕೆ ಮುಜುಗರ ಆಗ್ತಿರುತ್ತೆ. ಏನು ಬಟ್ ಅವ್ರು ಹೋದಾಗ ಬಂದಾಗೆಲ್ಲ ಕಟ್ ಮಾಡಿ ಯೂಸ್ ಮಾಡಿ ರೆಕಾರ್ಡ್ ಮಾಡ್ತಾ ಇರ್ತೀನಿ. ಈ ಅಂಕಲ್ ಯಾವಾಗಲೂ ನಮ್ಮ ಶಾಪಿಗೆ ಬರ್ತಾ ಇರ್ತಾರೆ. ಡಸ್ಟ್ದು ಟೀ ಕುಡಿಬೇಕು ಅಂತ ಕೇಳ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ನಾನು ಯಾವಾಗಲೂ ಅಂಗಡೀಲಿ ಇರೋಲ್ಲ, ನನ್ನ ಹಸ್ಬೆಂಡ್ ಇರ್ತಾರೆ. ಹಾಗಾಗಿ ನನಗೆ ಕೆಲವು ಕಸ್ಟಮರು ಕೆಲವೊಂದು ಐಟಮ್ ಕೇಳ್ತಾರೆ. ಅದು ನನಗೆ ಗೊತ್ತೇ ಆಗೋಲ್ಲ, ಯಾವುದು ಏನು ಅಂತ ಗೊತ್ತಾಗಲ್ಲ. ನಾನು ಮಾರ್ನಿಂಗ್ ಬರ್ತೀನಿ, ಈವ್ನಿಂಗ್ ಬರ್ತೀನಿ, ಬಟ್ ಅಷ್ಟು ಗೊತ್ತಾಗಲ್ಲ. ನನ್ನ ಹಸ್ಬೆಂಡ್ ಗೊತ್ತಿರುತ್ತೆ ಚೆನ್ನಾಗಿ ಯಾವ್ದು ಐಟಮ್ಮು ಕೇಳಿದಾಗ ಯಾವ್ದು ಕೊಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ನನಗೆ ಗೊತ್ತಿರಲ್ಲ, ಬಟ್ ಸಜೆಸ್ಟ್ ಮಾಡ್ತೀನಿ. ಅದಿಲ್ಲ ಅಂದಾಗ ಬೇರೆದನ್ನು ಸಜೆಸ್ಟ್ ಮಾಡ್ತೀನಿ. ಇದು ತೊಗೊಳ್ಳಿ, ಇದು ಚೆನ್ನಾಗಿದೆ, ಇದು ತೊಗೊಳ್ಳಿ, ಇದು ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡ್ತೀನಿ. ಕೆಲವರು ಓಕೆ ಕೊಡಿ ಅಂತ ತೊಗೊಂಡೋಗ್ತಾರೆ, ಕೆಲವೊಂದು ಆಗಲ್ಲ. ಈ ಅಂಕಲ್ಗೆ ರೆಡ್ ಲೇಬಲ್ ನೋಡ್ತಾ ಇದ್ದಾರೆ. ಈಗ ಅದು ಪ್ರೈಸು ಸ್ವಲ್ಪ ಕಡಿಮೆ ಇದೆ ಈಗ, ಅದಕ್ಕೆ ರೆಡ್ ಲೇಬಲ್ ನೋಡ್ತಾ ಇದ್ದಾರೆ. 145 ಇದೆ kg. ಆಮೇಲೆ ನೆಕ್ಸ್ಟು ಒಬ್ಬೊಬ್ಬರು ತೊಗೊಂಡಿದ್ದಾರೆ. ತೊಗೊಂಡು ಸುಮ್ಮನೆ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲ ಮಸಾಲೆ ಇಲ್ಲ.